ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಲ್ಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಏನು ತೊಗೊಂಡಿದ್ದೀನಿ ಅಂದರೆ ಮಾತ್ರೆ ಸ್ಲಿಪ್ ಇರುತ್ತಲ್ಲ, ಸೊ ಇದನ್ನು ಯಾಕೆ ವೇಸ್ಟ್ ಮಾಡಬೇಕಂತೇಳಿ ಇದರಿಂದ ಬಾಟಲ್ ಡಿಸೈನ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಎಲ್ಲನೂ ನೀಟಾಗಿ ಅದ್ರದ್ದು ಸಿಪ್ಪೆಲ್ಲ ತಗೊಂಡು ಏನು ಮಾಡ್ತಿದ್ದೀನಿ, ಅದಕ್ಕೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಫಸ್ಟು. ಅದು ಸ್ಪ್ರೇ ಮಾಡಾದ್ಮೇಲೆ ಏನು ಮಾಡ್ತೀನಿ, ಡ್ರೈ ಆದಮೇಲೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದು ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡ್ತೀನಿ ಅಂದರೆ, ಒಂದು ಬಾಟಲ್ ತೊಗೊಂಡಿದ್ದೆ, ಆ ಬಾಟ್ಲಿಗೂ ಸಹ ನಾನು ಏನು ಮಾಡ್ತೀನಿ, ಸ್ಪ್ರೇ ಮಾಡ್ಕೊಳ್ತೀನಿ. ಗೋಲ್ಡ್ ಕಲರ್ದು ಸ್ಪ್ರೇ ಮಾಡ್ಕೊಳ್ತೀನಿ. ಆ ಸ್ಪ್ರೇ ಮಾಡಿ ಆದಮೇಲೆ ಅದು ಡ್ರೈ ಆಗೋ ತನಕ ಈ ಒಂದು ಮಾತ್ರೆ ಸ್ಲಿಪ್ನ ನಾನು ಅದು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ಡಿಸೈನ್ ಮಾಡೋದನ್ನ ನಿಮಗೆ ಮುಂದಿನದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಟಿಪ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಫ್ರೆಂಡ್ಸ್. ಏನು ಅಂತಂದರೆ, ಮನೆಯಲ್ಲಿ ಇರತಕ್ಕಂಥವ್ರು, ಈ ಒಂದು ಗ್ಯಾಸ್ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಬೇಕಾದಂಥ ವಿಷಯ ಏನು ಅಂತಂದರೆ, ಈ ಗ್ಯಾಸ್ ನಮಗೆ ಬರುತ್ತಲ್ಲ, ಅದು ಡೇಟ್ ಬಾರ್ ಆಗಿರೋದಾ ಇಲ್ಲ ಡೇಟ್ ಇನ್ನೂ ಇರೋಂಥದ ಅಂತ ನಾವು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ನೀವು ಅದನ್ನು ಯಾವ ರೀತಿ ಕಂಡುಹಿಡಿಯೋದಂದರೆ, ಸೈಡ್ನಲ್ಲಿ 3 ಕಂಬ ಥರ ಇರುತ್ತಲ್ಲ, ಅದ್ರ ಸೈಡ್ನಲ್ಲಿ ಏನಿರುತ್ತೆ ಅಂದರೆ ಎ ಅಂತೇಳಿ ಒಂದು ಡೇಟು, ABCD ಅಂತೇಳಿ ಇರುತ್ತೆ. ಸೊ ಅದನ್ನು ನೀವು ನೋಡಬೇಕು. ಎ ಅಂದರೆ ಜನವರಿಯಿಂದ ಏಪ್ರಿಲ್ ತನಕ ಎ ಅಂತ, ಬಿ ಇದ್ದರೆ ನಿಮಗೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದ 3 ಮಂತ್ಸು, ಸಿ ಅಂತ ಇತ್ತು ಅಂತಂದರೆ ನಿಮಗೆ ಜುಲೈಯಿಂದ ಸೆಪ್ಟೆಂಬರ್ ತನಕ ಇರುತ್ತೆ. ಸೊ ಡಿ ಅಂತ ಇದ್ದರೆ ನಿಮಗೆ ಅಕ್ಟೋಬರಿಂದ ಡಿಸೆಂಬರ್ ತನಕ ಇರುತ್ತೆ. ಈ ಡೇಟ್ನ ನೀವು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕು. ಮಂತು ಎಕ್ಸ್ಪೈರಿ ಆಗಿದೆಯಾ ಇಲ್ಲ ಅಂತೇಳಿ. ಅದು ಎಕ್ಸ್ಪೈರಿ ಆಗಿರೋ ದಯವಿಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ಬ್ಲಾಸ್ಟಾಗಿ ತುಂಬ ತೊಂದರೆಗಳು ಎಲ್ಲ ಕಡೆಯೂ ಆಗ್ತಾಯಿದೆ. ಈ ಒಂದು ಎಚ್ಚರಿಕೆ ವಹಿಸಲಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೊಂದು ಹೇಳ್ತೀನಿ ನೋಡ್ಕೊಳ್ಳಿ. ಎ ಅಂತ ಇದ್ದರೆ ಜಾನ್ವರಿಯಿಂದ ಮಾರ್ಚ್ ತನಕ, ಬಿ ಅಂತಿದ್ರೆ ಏಪ್ರಿಲಿಂದ ಜೂನ್ ತನಕ, ಸಿ ಅಂತಿದ್ರೆ ಜುಲೈಯಿಂದ ಸೆಪ್ಟೆಂಬರ್ ತನಕ, ಡಿ ಅಂತಿದ್ರೆ ಅಕ್ಟೋಬರಿಂದ ಡಿಸೆಂಬರ್ ತನಕ ಈ ಒಂದು ಗ್ಯಾಸಿನ ಒಂದು ವ್ಯಾಲಿಡಿಟಿ ಇರುತ್ತೆ. ಎಷ್ಟು ವರ್ಷ ಅನ್ನೋದು 28, 25, 30 ಅಂತೇಳಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಡೇಟೆಲ್ಲನೂ. ಸೊ ಇದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಎಚ್ಚರಿಕೆಯಿಂದ ನೀವು ಈ ಒಂದು ಸಿಲಿಂಡರ್ ಬಳಕೆನ ಮಾಡಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣದಾದ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ, ನೋಡ್ತಾ ಇದ್ದೀರಾ ನೀವು. ಈಗ ಮಾತ್ರೆ ಸ್ಲಿಪ್ ಅದನ್ನು ಸಹ ಡ್ರೈ ಆಗಿದೆ, ಬಾಟಲ್ ಸಹ ಡ್ರೈ ಆಗಿದೆ. ಸೊ ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಈ ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ಅದು ಫ್ಲವರ್ ಸೈಜ್ ಬರುತ್ತೆ, ಫ್ಲವರ್ ಡಿಸೈನ್ ಬರುತ್ತೆ. ಸೊ ಫ್ಲವರ್ ಸುಮ್ಮನೆ ನಾವು ಅದನ್ನು ಬಿಸಾಕೋದಕ್ಕಿಂತ ಅದರಲ್ಲಿ ಏನಾದರೂ ಮಾಡ್ಬೋದಾ ಅಂತೇಳಿ ನಾವು ಆಲೋಚಿಸಿದ್ರೆ ಅದನ್ನು ಖಂಡಿತವಾಗ್ಲೂ ಫ್ರೆಂಡ್ಸ್, ಪ್ರತಿಯೊಂದು ವೇಸ್ಟ್ ಪದಾರ್ಥದಲ್ಲೂ ಏನಾದರೂ ಒಂದು ಒಳ್ಳೆಯ ಒಂದು ವಸ್ತುಗಳನ್ನ ನಾವು ಮಾಡ್ಬೋದು ಅಂಥೇಳಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಾನು ಇದನ್ನು ಮಾಡಿದ್ದೀನಿ ನೋಡಿ. ಇದೇ ರೀತಿ ಹಲವಾರು ಕ್ರಾಫ್ಟ್ ವರ್ಕ್ಗಳನ್ನ ನಾವು ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈ ರೀತಿ ನೀವು ಇದನ್ನು ತಿಳ್ಕೊಳ್ಳಿ ಅಂತೇಳಿ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದ್ರ ಮೇಲ್ಗಡೆ ಒಂದು ಇದ್ರದ್ದು ಕ್ರಾಫ್ಟ್ ವರ್ಕ್ ಇದ್ರದ್ದು ಒಂಥರ ಡೂಮ್ ಥರ ಒಂದು ಇದನ್ನು ಇಟ್ಟಿದ್ದೀನಿ ನೋಡಿ. ಅದು ಸರೌಂಡಿಂಗಲ್ಲಿ ಮಿಡಲಲ್ಲೇ ಒಂದೊಂದು ಇಟ್ಟಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ನೋಡ್ತಿದ್ದೀರಾ, ಇದು ಮನೆಯಲ್ಲೇ ಮಾಡಿರೋದು ಫ್ಲವರ್ ಥರ. ಸೊ ಇದು ನೋಡ್ತಿದ್ದೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.